ಹೇಮಾವತಿ ಎಡದಂಡೆ ನಾಲೆ ಆಧುನೀಕರಣದ ಹೆಸರಲ್ಲಿ ಸುಮಾರು 500 ಕೋಟಿ ರೂಪಾಯಿ ಲೂಟಿ. ಕೆಆರ್ಪೇಟೆ ತಾಲೂಕಿನಲ್ಲಿ ಅನ್ನದಾತರು ಸಿಡಿದೆದ್ದಿದ್ದಾರೆ. ಕೆಆರ್ಪೇಟೆ ತಾಲೂಕು ಕಚೇರಿಯ ಮುಂದೆ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ದಾಖಲೆಗಳ ಸಮೇತ ರಾಜ್ಯ ಸರ್ಕಾರಕ್ಕೆ ಮತ್ತು ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿದೆ. ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ರೈತ ಹೋರಾಟಗಾರ ನಾಗೇಗೌಡರು ಮನವಿಯನ್ನು ಮಾಡಿದ್ದಾರೆ. ಸರ್ಕಾರದಿಂದ ಕಾಟಾಚಾರಕ್ಕೆ ಸಮಿತಿಯನ್ನ ರಚಿಸಿ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ. ಸಮಿತಿ ಸದಸ್ಯರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನೇ ಮಾಡಿಲ್ಲ. ಇನ್ನೆಲ್ಲಿಂದ ಬರ್ತಾರೆ ಹೇಳಿ? ಒಂದೇ ಒಂದು ಕಲ್ಲು ನೆಟ್ಟಿಲ್ಲ. ಅವ್ರ ಕಣ್ಣು ಕಾಣಲ್ವಾ ಅದು? ಹೇಮಾವತಿ ಎಡದಂಡೆ ನಾಲೆ ಅಕ್ರಮದ ಬಗ್ಗೆ ತನಿಖೆ ನಡೆಸದ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕು. 500 ಕೋಟಿ ಹಗರಣದ ಬಗ್ಗೆ ಲೋಕಾಯುಕ್ತ ತನಿಖೆಯೂ ಸಹ ಯಾಕೋ ವಿಳಂಬ ಆಗ್ತಾ ಇದೆ. ಹೇಮಾವತಿ ನೀರಾವರಿ ಅಧಿಕಾರಿಗಳ ವಿರುದ್ಧವೂ ಸಹ ಕ್ರಮ ಆಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರಾಜಕಾರಣಿಗಳ ಹೆಸರು ಮತ್ತು ದಾಖಲೆಗಳನ್ನು ಬಿಡುಗಡೆ ಮಾಡೋದಾಗಿ ಹೋರಾಟಗಾರರು ಎಚ್ಚರಿಕೆಯನ್ನು ಮಾಡಿದ್ದಾರೆ. ನೋಡಿ, ನಾಮಕಾವಸ್ಥೆಗೆ ಕೇವಲ ಹೆಸರಿಗೆ ಮಾತ್ರ ಇವರು ತನಿಖೆಯನ್ನು ನಡೆಸಿದ್ದಾರೆ. ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯ ಸದಸ್ಯರು ಸ್ಥಳಕ್ಕೆ ಬಂದು ಅಲ್ಲಿ ಏನು ಕಾಮಗಾರಿ ಆಗಿದೆ, ಎಷ್ಟು ಕಲ್ಲುಗಳನ್ನು ನೆಟ್ಟಿದ್ದಾರೆ, ಏನೇನಾಗಿದೆ, ಎಷ್ಟೆಷ್ಟು ದುಡ್ಡನ್ನು ತಗೊಂಡವ್ರೆ, ಯಾವುದನ್ನೂ ತನಿಖೆಯನ್ನು ನಡೆಸದೆ, ಪರಾಮರ್ಶೆಯನ್ನು ನಡೆಸದೆ, ಪರಿಶೀಲನೆಯನ್ನು ಮಾಡದೆ ಏಕಾಏಕಿಯಾಗಿ ಅಧಿಕಾರಿಗಳಿಗೆ ನೀವು ಕ್ಲೀನ್ ಚಿಟ್ ಕೊಡ್ತೀರಿ ಅನ್ನೋದಾದರೆ ಈ ರಾಜ್ಯದಲ್ಲಿ ಆಡಳಿತ ವೈಖರಿ ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ. ಇವತ್ತು ರೈತರು ಹೋರಾಟ ಮಾಡಿದ್ದಾರೆ. ಇವತ್ತು ರೈತರು ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿಲ್ಪ ಅಂತ ಅವರಲ್ಲಿ ಇನ್ಚಾರ್ಜ್ ಬಂದಿದ್ದು ಕೆಆರ್ಪೇಟ್ಗೆ ಬಾತಾಯಿ ಅಂತ ಕರ್ಕೊಂಡು ಹೋದೋ ಕಾಲುವೇರಿ ಮೇಲೆ. ನೋಡವ ಇಲ್ಲಿ ಕೂಸ್ತದೆ ಕಬ್ನ ಇದ್ರೆ ತೋರ್ಸವ ಅಂತ ಕೇಳಿದ್ರು. ಬಾರ್ಕೊಡಕ್ಕೆ ಕಬ್ನಿಲ್ಲ.